ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಗೆ ಟ್ರೇಡಿಂಗ್ ವ್ಯೂ ಅನ್ನು ಓಪನ್ ಮಾಡೋದು ಎಲ್ಲ ನೋಡಿದ್ವಿ. ಈಗ ಹೇಗೆ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು ಅಂದರೆ, ನೀವಾಗ ನಾಳೆ ಬೆಳಿಗ್ಗೆ ಟ್ರೇಡಿಂಗ್ ಒಂದು ಯಾವುದಾದ್ರೂ ಸ್ಟಾಕ್ನ ಟ್ರೇಡ್ ಮಾಡಬೇಕು ಅಂದ್ಕೊಳ್ಳಿ, ಅದನ್ನು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಈಗ ಟ್ರೇಡಿಂಗ್ ಆ್ಯಪ್ ಓಪನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟು ವಾಚ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ವಾಚ್ ಲಿಸ್ಟ್ ಅಂತ, ವಾಚ್ ಲಿಸ್ಟ್ ಡೀಟೇಲ್ಸ್ ಆ್ಯಂಡ್ ನ್ಯೂಸ್ ಅಂತ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಚ್ ಲಿಸ್ಟ್ ಕ್ರಿಯೇಟ್, ಇಲ್ಲಿ ಆ್ಯಡ್ ಸಿಂಬಲ್ ಅಂತಿದೆಯಲ್ಲ, ನೀವು ಇಲ್ಲಿ ಆ್ಯಡ್ ಸಿಂಬಲ್ ಕೊಟ್ಟಾಗ ಹೊಸ ಎಕ್ಸಿಸ್ಟಿಂಗ್ ವಾಚ್ ಲಿಸ್ಟ್ಗೆ ನೀವು ಇಲ್ಲಿ ಯಾವ ಕಂಪ್ನಿ ಬೇಕೋ ಅದನ್ನು ಇಲ್ಲಿ ಪ್ಲಸ್ ಮಾಡಿ ಕೊಡಿದ್ರೆ ಇಲ್ಲಿ ಆ್ಯಡ್ ಆಗುತ್ತೆ. ಅದೇ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ನ್ಯೂ ಲಿಸ್ಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬೈಯಿಂಗ್, ಮೇ ಬಿ ನಾಳೆ ಬೆಳಿಗ್ಗೆಗೆ ನೀವು ಟ್ರೇಡ್ ತೊಗೋಬೇಕು ಅಂದ್ಕೊಳ್ಳಿ, ಸುಮ್ಮನೆ ಬೈಯಿಂಗ್ ಲಿಸ್ಟ್ ಅಂತ ಒಂದು ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್. ಈಗ ವಾಚ್ ಲಿಸ್ಟ್ ಕ್ರಿಯೇಟ್ ಆಗಿದೆ. ಆ ವಾಚ್ ಲಿಸ್ಟಲ್ಲಿ ನಿಮಗೆ ಇವಾಗ ಹೊಸದೇನೋ ಒಂದು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅದಾನಿ ಎಂಟರ್ಪ್ರೈಸ್ ಅನ್ನೋದು ಕಂಪ್ನಿನ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ, ಅದನ್ನು ಈ ಥರ ಆ್ಯಡ್ ಮಾಡೋದು. ಮತ್ತು ನಿಮಗೆ ರಿಲಯನ್ಸ್ನ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಕಾಣಿಸ್ತಿದೆ. ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಆ್ಯಡ್ ಟು ವಾಚ್ ಲಿಸ್ಟ್ ಅಂತ, ಈ ಥರ ಆ್ಯಡ್ ಟು ವಾಚ್ ಲಿಸ್ಟ್. ಅದೇ ರೀತಿ ನಿಮ್ಗೆ ಎಷ್ಟು ಸ್ಟಾಕ್ಸ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದೇನೆಂದರೆ, ಟ್ರೇಡಿಂಗ್ ವ್ಯೂಯಲ್ಲಿ ಪ್ರೀಮಿಯಮ್ ಮೆಂಬರ್ಶಿಪ್ ತೊಗೋಬೋದು. ಇನ್ನು ಬೇಸಿಕಲ್ಲೂ ನೀವು ಸ್ವಲ್ಪ ಅಂದರೆ ಪ್ರೀಮಿಯಮಲ್ಲಿ ಹೆಂಗೆ ಅಂದರೆ ನಿಮಗೆ ತುಂಬ ಫೀಚರ್ಸ್ ಇರುತ್ತೆ. ಆ ಫೀಚರ್ಸಲ್ಲಿ ನೀವು ತುಂಬ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೋದು, ಮತ್ತು ತುಂಬ ಸ್ಟಾಕ್ಸ್ ಆ್ಯಡ್ ಮಾಡ್ಕೋಬೋದು, ಮತ್ತು ಅಲರ್ಟ್ಸ್ನೆಲ್ಲ ಸೆಟ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ಆ್ಯಡ್ ಅಲರ್ಟ್ ಅಂತ ಬರುತ್ತಲ್ಲ, ಇಲ್ಲಿ ಆ್ಯಡ್ ಅಲರ್ಟ್ ಆನ್ ನಿಫ್ಟಿ ಅಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಅದಾನಿ ಸ್ಟಾಕ್ ಅಂದ್ಕೊಳ್ಳಿ, ಇವಾಗ ಈ ಪ್ರೈಸ್ ಎಬೋವ್ ಹೋದರೆ ನಾನು ಅಲರ್ಟ್ ಇಡಬೇಕು ಅಂದ್ಕೊಳ್ಳಿ, ಇಲ್ಲಿ ಆ್ಯಡ್ ಅಲರ್ಟ್ ಆ್ಯಂಡ್ ಟ್ರೇಡಿಂಗ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಪ್ರೈಸ್ ಕ್ರಾಸಿಂಗ್ ಅಪ್, ಕ್ರಾಸಿಂಗ್ ಡೌನ, ಗ್ರೇಟರ್ ದ್ಯಾನ, ಲೆಸ್ ದ್ಯಾನ, ಈ ಥರ ನೀವು ಯಾವ ರೀತಿ ಬೇಕೋ ಆ ರೀತಿ. ಕ್ರಾಸಿಂಗ್ ಅಂದರೆ ಈ ಪ್ರೈಸ್ ಈ ಥರ ಇದಕ್ಕೆ ಕ್ರಾಸ್ ಆದರೆ, ಅಂದರೆ ಒಂದು ಪ್ರೈಸ್ ಇರುತ್ತೆ, ಒಂದು ಸರ್ಟೈನ್ ಅಮೌಂಟ್, ಆ ಸರ್ಟೈನ್ ವ್ಯಾಲ್ಯೂ ಕ್ರಾಸ್ ಆದಾಗ ಬೈ ಮಾಡೋ ಥರ. ಇದು ಎಲ್ಲಿ ಯೂಸ್ ಮಾಡ್ಕೋಬೋದು, ಅಲರ್ಟ್ ಯೂಸ್ ಮಾಡ್ಕೋಬೋದು. ಅಂದರೆ ನೀವು ಇದು ಪ್ರೀಮಿಯಮ್ ಮೆಂಬರ್ಶಿಪ್ ತೊಗೊಂಡಾಗ ನಿಮಗೆ ತುಂಬ ಫೀಚರ್ಸ್ ಇರುತ್ತೆ. ಬೇಸಿಕ್ ವರ್ಷನಲ್ಲಿ ಮೇ ಬಿ 1-2 ಸ್ಟಾಕ್ಸ್ಗೆ ಮಾತ್ರ ಅಲರ್ಟ್ನ ಪ್ಲೇಸ್ ಮಾಡ್ಬೋದು. ಮತ್ತು ನೆಕ್ಸ್ಟು ಈಗ ವಾಚ್ ಲಿಸ್ಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡಿದ್ವಿ. ಫಸ್ಟು ವಾಚ್ ಲಿಸ್ಟ್ಗೆ ಹೆಂಗೆ ಆ್ಯಡ್ ಮಾಡೋದಂತಲೂ ನೋಡಿದ್ರಿ. ನೆಕ್ಸ್ಟ್ ಬಂದು ಇಂಡಿಕೇಟರ್ಸ್. ಇಲ್ಲಿ ನೋಡ್ಬೋದು, ಇಂಡಿಕೇಟರ್ಸ್ ಅಂತ ನಿಮಗೆ ಕಾಣಿಸ್ತಿದೆ ಅಲ್ವಾ. ಇದು ಇಂಡಿಕೇಟರ್ಸ್ ಬಂದು ಇಲ್ಲಿ ತುಂಬ ಇಂಡಿಕೇಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಹೇಳಬೇಕಂದ್ರೆ, ಮೂವಿಂಗ್ ಆ್ಯಾವ್ರೇಜ್ ಅಂದ್ಕೊಳ್ಳಿ. ಮೂವಿಂಗ್ ಆ್ಯಾವ್ರೇಜ್ ಅಂತ ಒಂದು ಇಂಡಿಕೇಟರ್. ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಒಂದು ಇಂಡಿಕೇಟರ್ ಅಂದ್ಕೊಳ್ಳಿ. ಈಗ ಇದು ಇಲ್ಲಿ EMA ಅಂತ ಇಲ್ಲೊಂದು ಆ್ಯಡ್ ಆಗಿದೆ ನೋಡಿ, ಇದು ವಾಲ್ಯೂಮ್ ಇಂಡಿಕೇಟರ್. ಇದು ಆಲ್ರೆಡಿ ನಾವು ಮುಂಚೆನೇ ಇದರಲ್ಲೇ ಇರುತ್ತೆ ವಾಲ್ಯೂಮ್ ಇಂಡಿಕೇಟರ್. ಇದು ಬೇಕಂದರೆ ನೀವು ಡಿಲೀಟ್ ಮಾಡಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಡಿಲೀಟ್ ಮಾಡಿ ಇಂಡಿಕೇಟರ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ VOLUME ಅಂತ ಟೈಪ್ ಮಾಡಿದಾಗ ವಾಲ್ಯೂಮ್ ಅಂತ ಇಲ್ಲಿ ಒಂದು ಬರುತ್ತಲ್ಲ, ಆ ಇಂಡಿಕೇಟರ್ನ ನೀವು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು. ನೀವು ಇಲ್ಲಿ ಅದ್ರ ಮೇಲೆ ಕ್ಯಾಂಡಲ್ ಮೇಲೆ ನೀವು ಕರ್ಸರ್ನ ಇಲ್ಲಿ ಮೂವ್ ಮಾಡಿದ್ರೆ ಅಲ್ಲಿ ವಾಲ್ಯೂಮು ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಟ್ಟಾಗ 4.9 ಮಿಲಿಯನ್ ವಾಲ್ಯೂಮ್. ಇಲ್ಲಿ ವಾಲ್ಯೂಮ್ ಇದು ನೋಡಿ, ವಾಲ್ಯೂಮು ಚೇಂಜ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿ ಇಲ್ಲಿ EMA, ನಾವು ಇವಾಗ EMAನ ಆ್ಯಡ್ ಮಾಡಿದ್ದಾಗಲೇ ಇದು ಮೂವಿಂಗ್ ಆ್ಯಾವ್ರೇಜ್. ಏನಿದೆ EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ 9 ಅಂತಿದೆ. ಅಂದರೆ 9 ಡೇಸ್ದು ಪ್ರೈಸ್ ಆ್ಯಡ್ ಮಾಡಿ ಒಂದು ಚಾರ್ಟ್, ಇಲ್ಲಿ ಈ ಥರ ಲೈನ್ ಚಾರ್ಟು ಇದಾಗುತ್ತೆ. ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ನೀವು 5 ಡೇಸ್ದು ಮೂವಿಂಗ್ ಆ್ಯಾವ್ರೇಜ್ ಇಟ್ಕೋಬೋದು,
ಫೈವ್ ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಅಂದರೆ 5 ಡೇಸ್ದು ಮಾತ್ರ ಕ್ಲೋಸಿಂಗ್ ಪ್ರೈಸ್ ಇರುತ್ತಲ್ವ, ಕ್ಲೋಸಿಂಗ್ ಪ್ರೈಸ್ನ ಆ್ಯಡ್ ಮಾಡಿ ಡಿವೈಡ್ ಬೈ 5 ಆ ಥರ ಈ ಚಾರ್ಟ್ ಇದು ಕ್ಲೋಸಿಂಗ್ ಪ್ರೈಸ್ ಮಾತ್ರ ಮೂವಿಂಗ್ ಆ್ಯಾವ್ರೇಜು ಇದು ಪ್ಲಾಟ್ ಮಾಡುತ್ತೆ. ಈ ಥರ ಆಟೋಮೆಟಿಕ್ಕಾಗಿ ಪ್ಲಾಟ್ ಮಾಡೋದು. ನಿಮ್ಗೆ ಎಷ್ಟು ಡೇಸದ್ದು ಬೇಕೋ ಅಷ್ಟು ಡೇಸ್ದು ನೀವು ಇಟ್ಕೋಬೋದು. 5 ಡೇಸ್ ಇಟ್ಕೋಬೋದು, 21 ಡೇಸ್ ಇಟ್ಕೊತಾರೆ ಸ್ವಲ್ಪ ಕೆಲವೊಬ್ಬರು. ನಿಮ್ಗೆ ಯಾವ ರೀತಿ ಬೇಕೋ 9 ಡೇಸ್ದು ಯಾವ ರೀತಿ ಬೇಕೋ ಆ ರೀತಿ ನೀವು ಇಂಡಿಕೇಟರ್ಸ್ನ ಪ್ಲೇಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಬೇರೆ ಇಂಡಿಕೇಟರ್ ನಿಮಗೆ ಯಾವುದಾದ್ರೂ ಬೇಕು ಅಂದರೆ ಇಲ್ಲಿ ನೀವು EMA, ಇನ್ನೊಂದು RSI ಅಂತ ಒಂದು ಇಂಡಿಕೇಟರ್ ಇದೆ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ತುಂಬ ಇಂಡಿಕೇಟರ್ ಇದೆ, ಒಂದು 1000-2000 ಇಂಡಿಕೇಟರ್ಸ್ ಇದ್ದಾವೆ. ನೀವು ಇಷ್ಟೊಂದೆಲ್ಲ ಕಲಿಯೋ ಅವಶ್ಯಕತೆ ಇಲ್ಲ. ಬೇಸಿಕ್ ಯಾವುದಾದ್ರೂ ಒಂದು ಕೆಲವು ಇಂಡಿಕೇಟರ್ ನೀವು ನೋಡಿಕೊಂಡ್ರೆ ಸಾಕು. ನೋಡಿ, ಇದು RSI ಇಂಡಿಕೇಟರ್ ಅಂದರೆ ಇದು ಸ್ಟ್ರೆಂತ್ ಹೆಂಗಿದೆ ಅಂತ, ಈ ಅದಾನಿ ಎಂಟರ್ಪ್ರೈಸ್ದು ಸ್ಟಾಕ್ದು ಸ್ಟ್ರೆಂತ್ ಹೆಂಗಿದೆ. ಫಾರ್ ಎಕ್ಸಾಂಪಲ್ ಅದು ಒಂದೊಂದು 70 ಅಬೋವ್ ಹೋಗಿದರೆ ಓವರ್ ಬಾಟ್ ಝೋನ್ ಅಂತ, ಇದ್ರ ಕೆಳಗೆ ಹೋಗಿದೆ ಅಂದರೆ ಓವರ್ ಸೆಲ್ಲಿಂಗ್ ಝೋನ್ ಅಂತ, ಇದ್ರ ಮಧ್ಯೆ ಇದೆ ಅಂದರೆ ನ್ಯೂಟ್ರಲ್ ಆಗಿದೆ ಅಂತ, ಓವರ್ ಬಾಟ್ ಇಲ್ಲ ಓವರ್ ಸೆಲ್ಲಿಂಗು ಇಲ್ಲ ಅನ್ನೋ ಥರ ಇದು ಕಾನ್ಸೆಪ್ಟು. ಮತ್ತು RSI ಇದೆ, MACD ಅಂತ ಒಂದಿದೆ, ಮೂವಿಂಗ್ ಆ್ಯಾವ್ರೇಜ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಅಂತ ಈ ಇಂಡಿಕೇಟ್ರು ನೋಡ್ಬೋದು. MACD ಅಂತ ಟೈಪ್ ಮಾಡಿ, ಮೂವಿಂಗ್ ಆ್ಯಾವ್ರೇಜ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್. ಈ ರೀತಿ ಇಂಡಿಕೇಟರ್ಸ್ ಎಲ್ಲ ಇದೆ. ನಾವೆಲ್ಲ ಯೂಸ್ ಮಾಡಲ್ಲ, ನೀವು ಬೇಕಂದರೆ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು. ತುಂಬ ಇಂಡಿಕೇಟರ್ಸ್ ತುಂಬ ಕನ್ಫ್ಯೂಸ್ ಆಗುತ್ತೆ. ನೀವು ಸಿಂಪಲ್ಲಾಗೆ 1, 2, 3 ಮ್ಯಾಕ್ಸಿಮಮ್ 3ರಿಂದ 4 ಒಳಗೆ ಇಟ್ಕೊಂಡ್ರೂ ಸಾಕು. ಇದನ್ನು ರಿಮೂವ್ ಮಾಡಬೇಕಂದ್ರೆ ಇದ್ರ ಮೇಲೆ ಈ ಥರ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೀವು ನೋಡಿ ಈ ಥರ ರಿಮೂವ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಡಿಲೀಟ್ ಮಾಡ್ಬೋದು. ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಇಂಡಿಕೇಟರ್ಸ್ ಹತ್ರ ಹೋಗಿ ನೀವು ಟೈಪ್ ಮಾಡ್ಬೋದು ಮೂವಿಂಗ್ ಆ್ಯಾವ್ರೇಜ್. ನಿಮಗೆ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಇಂಡಿಕೇಟರ್ನ ಫೇವ್ರೇಟ್ಸಲ್ಲಿ ಹಾಕ್ಕೋಬೇಕು ಅಂದ್ಕೊಳ್ಳಿ. ಇಲ್ಲಿ ಸ್ಟಾರ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ್ಯಡ್ ಟು ಫೇವ್ರೇಟ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಫೇವ್ರೇಟ್ಸ್ ಅಂತ ಇರುತ್ತಲ್ಲ, ಈ ಫೇವ್ರೇಟ್ಸಲ್ಲಿ ನಿಮ್ಗೆ ಯಾವ ಬೇಕೋ ಎಲ್ಲ ಸಿಗುತ್ತೆ ನಿಮ್ಗೆ ಇಂಡಿಕೇಟರ್ಸ್. ನೆಕ್ಸ್ಟು ನಿಮಗೆ ಅಪ್ ಟ್ರೆಂಡು ಡೌನ್ ಟ್ರೆಂಡು ಅನ್ನೋ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಮತ್ತು ಹೇಗೆ ನಾವು ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಆ ಕಾನ್ಸೆಪ್ಟು ಹೇಳ್ಕೊಡ್ತೀನಿ. ಹೇಗೆ ರೆಸಿಸ್ಟೆನ್ಸ್ ಲೈನ್ನ ಸಪೋರ್ಟ್ ಲೈನ್ನ ಹೇಗೆ ಡ್ರಾ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ.